ಧರ್ಮಪುರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಭರ್ಜರಿ ರೋಡ್ ಶೋ ನಡೆಸುತ್ತಾರೆ. ಹಿರಿಯೂರಿನಲ್ಲಿ ಬೈ ಎಲೆಕ್ಷನ್ಗೆ ಅಖಾಡ ಸಿದ್ಧವಾಗುತ್ತಿದೆ. ಪ್ರಬಲ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಭರ್ಜರಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನು ಹಿರಿಯೂರು ಕಾಂಗ್ರೆಸ್ ಟಿಕೆಟ್ ಬಹುತೇಕ ಸಣ್ಣ ಚಿತ್ತಯ್ಯ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಈಗಿನಿಂದಲೇ ಅಖಾಡದಲ್ಲಿ ಸಣ್ಣ ಚಿತ್ತಯ್ಯ ಧುಮುಕಿದ್ದು, ಇಂದು ಕೂಡ ಧರ್ಮಪುರ ಭಾಗದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ನಂತರ ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಇನ್ನು ಈ ಬೈಕ್ ರ್ಯಾಲಿ ಮಾಡಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಧರ್ಮಪುರಿ ಹೋಬಳಿಯ ಜನ ಭಾಗವಹಿಸಿದ್ದರು. ಸುಮಾರು 3 ಕಿಲೋಮೀಟರ್ ದೂರ ಸಾಗಿದ ಬೈಕ್ ರ್ಯಾಲಿಯಲ್ಲಿ ಸಣ್ಣ ಚಿತ್ತಯ್ಯ ಅವರು ಕೈನಲ್ಲಿ ಸಂವಿಧಾನ ಪುಸ್ತಕ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಸಾಗಿದ್ದಾರೆ. ಈ ವೇಳೆ ಸಭೆ ಉದ್ದೇಶಿಸಿ ಸಣ್ಣ ಚಿತ್ತಯ್ಯ ಮಾತನಾಡಿದ್ದು, ನೀರು ತರುವುದೇ ನನ್ನ ಮೊದಲ ಗುರಿಯಾಗಿದೆ. ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಲ್ಲಿ MD ಆಗಿ ಕೆಲಸ ಮಾಡಿದ್ದೇನೆ. ಎಲ್ಲಿ ಕೆಲಸ ಮಾಡಿದರೆ ನೀರು ಬರುತ್ತೆ ಎಂದು ಗೊತ್ತಿದೆ. ಇನ್ನು ತುಂಗಾ ಮತ್ತು ಭದ್ರಾ ನೀರು ತುಮಕೂರು ಕಾಲುವೆಗೆ ಬಂದರೆ ಮಾತ್ರ ಹಿರಿಯೂರಿಗೆ ನೀರು ಸಿಗಲಿದೆ. ಇಂಡಸ್ಟ್ರಿಯಲ್ ಕಾರಿಡಾರ್ ತಂದು ಉದ್ಯೋಗ ಸೃಷ್ಟಿ ಮಾಡುವ ಗುರಿ ಹೊಂದಿದ್ದೇನೆ. ಹಿರಿಯೂರಿನ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದು, ಹಿರಿಯೂರಿಗೆ ಮತ್ತು ಮಾರುಕಣಿವೆಗೆ ನೀರು ತಂದು 2.80 ಲಕ್ಷ ಎಕರೆಗೆ ನೀರು ಕೊಡುವುದೇ ನನ್ನ ಗುರಿ ಎಂದು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯ ನಿವೃತ್ತ MD ಸಣ್ಣ ಚಿತ್ತಯ್ಯ ಹಾಗೂ ಹಿರಿಯೂರು ಉಪಚುನಾವಣೆ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಹೇಳಿಕೆ ನೀಡಿದ್ದಾರೆ. ಧರ್ಮಪುರ ಹೋಬಳಿಯ ಹಿರಿಯೂರು ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರು ಈ ಸಭೆಗೆ ಆಹ್ವಾನಿಸಿದ್ರೆ, ಈಗ ಸ್ವಾಗತಕ್ಕಿಂತ ಮುಂಚಿತವಾಗಿ ರೈತ ಗೀತೆ ಈಗ ಮುತ್ತುರಾಜ್ರವರು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ನಾನು ಎಲ್ಲೋದ್ರೂ ಹಿರಿಯೂರು ಉದ್ದಗಲಕ್ಕೂ ಹೇಳೋದು ನೀರು ನೀರು ನೀರು. ನಾವು ಮರದಿಂದ ತತ್ತರಿಸಿ ಹೋಗಿದ್ದೀವಿ. ನನ್ನ ಸ್ಲೋಗನ್, ನನ್ನ ಹೇಳಿಕೆನೇ ಮಾರಿ ಕಡಿಮೆ ನೀರು ತರೋದು, ಭದ್ರಾ ನೀರು ತರೋದು, ಹಿರಿಯೂರಿಗೆ 2 ಲಕ್ಷ ಎಕರೆಗೆ ನೀರು ಕೊಡೋದು, 80 ಎಕರೆಗೆ ನೀರು ಕೊಡೋದೇನೇ ನನ್ನ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ, 3 ವರ್ಷ ನೋಡಿದ್ದೀನಿ. ನನಗೆ ಗೊತ್ತಿದೆ ಎಲ್ಲಿ ಯಾವಾಗ ನೀರು ತರಬೇಕು ಅಂತ. ಈ ಭಾಗದಲ್ಲಿ ವಿಶೇಷವಾಗಿ ಧರ್ಮಪುರ ಹೋಬಳಿನವರು, ನಾವು ಪಕ್ಕದ ನಿಡಗಲ್ ಹೋಬಳಿನವರು, ನಮಗೂ ನಿಮಗೂ ಸಂಬಂಧಗಳಿದ್ದಾವೆ. ನಿಮ್ಮ ಕಷ್ಟಗಳನ್ನ ನೋಡಿದ್ದೀನಿ. ನಾನು ಕೃಷಿಕ ಕುಟುಂಬದಿಂದ ಬಂದಿದ್ದೀನಿ. ಇವತ್ತು ಕೃಷಿಯಿಂದ ಏನು ಕಷ್ಟ ಇದೆ ಅಂತಂದು ಗೊತ್ತಿದೆ. ಅದನ್ನು ಹಂತವಾಗಿ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಈಡೇರಿಸ್ತೀವಿ ಅಂತಂದೇಳಿ ನಾನು ಭರವಸೆ ಕೊಡ್ತೀನಿ. ಈಗಾಗಲೇ ಧರ್ಮಪುರ ಕೆರೆಗೆ, ಇಕ್ಕನೂರು ಕೆರೆಗೆ, ಕೋಡಿಹಳ್ಳಿ ಕೆರೆಗೆ ನಮ್ಮ ಭದ್ರಾ ನೀರು ತುಮಕೂರು ಬ್ರಾಂಚ್ ಕೆನಾಲಿಂದ ಬಂದರೆ ಶಾಶ್ವತವಾದ ಪರಿಹಾರ ಆಗ್ತೈತೆ. ಇನ್ನು ಎಲ್ಲ ಇವ ಮಾಡ್ತಿರೋವನು ತಾತ್ಕಾಲಿಕ ಒಟ್ಟಿಗೆ ಶಾಶ್ವತ ಪರಿಹಾರ. ನಾನು ಇನ್ನೂ ಅಲ್ಲಿ ಹೇಳ್ತೀನಿ, ಶಾಶ್ವತ ಪರಿಹಾರನ ಈ ಭಾಗಕ್ಕೆ ನಾವು ಮಾಡೋಣ.